ಇನ್ನು ಸೂರಜ್ ರೇವಣ್ಣಗೆ ಇವತ್ತು ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತೆ. ನಿನ್ನೆನೂ ಕೂಡ ಹಾಸನದ ಹಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ ಆದ ಬಳಿಕವೇ ಸೂರಜ್ ರೇವಣ್ಣನನ್ನ ಬೆಂಗಳೂರಿಗೆ ಕರೆತಂದರು ಪೊಲೀಸರು. ಆದರೆ ಇವತ್ತೂ ಕೂಡ ಸೂರಜ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. DNA ಸೇರಿದ ಹಾಗೆ 8 ವಿವಿಧ ಟೆಸ್ಟ್ ಅನ್ನ ಮಾಡ್ತಾರೆ ವೈದ್ಯರು. ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಸೂರಜ್ ರೇವಣ್ಣನನ್ನ ಒಳಪಡಿಸ್ತಾರೆ. ಅಸಹಜ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಈ ಪ್ರಕರಣದಲ್ಲಿ ಮೆಡಿಕಲ್ ರಿಪೋರ್ಟ್ ಹೆಚ್ಚಿನ ಮಹತ್ವ ಪಡೆದುಕೊಳ್ಳುತ್ತೆ. ಗಾಯದ ಕಲೆಗಳು, ಸ್ವಾಬ್ ಟೆಸ್ಟ್, ಉಗುರಿನ ಸ್ಯಾಂಪಲ್ ಪರೀಕ್ಷೆಯನ್ನ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಲೈಂಗಿಕ ಸಾಮರ್ಥ್ಯ ಪರೀಕ್ಷೆಯ ರಿಪೋರ್ಟ್ ಕೂಡ ಪಡಿತಾರೆ ವೈದ್ಯರು. ಇಬ್ಬರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಇಬ್ಬರು ಅಂತಂದ್ರೆ ಸೂರಜ್ ರೇವಣ್ಣ ಹಾಗೂ ಸಂತ್ರಸ್ತ. ಅವರ ಮೆಡಿಕಲ್ ರಿಪೋರ್ಟ್ ಮೇಲೆ ಆರೋಪಿ ಮತ್ತು ಸಂತ್ರಸ್ತನ ವಿಚಾರಣೆ ಆಗತ್ತೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಯಾವುದೇ ಕೇಸ್ನಲ್ಲೂ ಕೂಡ ತಾಂತ್ರಿಕ ಹಾಗೂ ಮೆಡಿಕಲ್ ಪರೀಕ್ಷೆ ಟೆಸ್ಟ್ ಏನಿದೆ ಅದು ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಅದರಲ್ಲೂ ಸೂರಜ್ ರೇವಣ್ಣ ಪ್ರಕರಣದಲ್ಲಿ ಮೆಡಿಕಲ್ ಟೆಸ್ಟ್ ಬಹಳ ಪ್ರಾಮುಖ್ಯತೆಯನ್ನ ಪಡೆಯುವಂಥದ್ದು. ಸೊ ಇವತ್ತು ಯಾವೆಲ್ಲ ಟೆಸ್ಟ್ ಅನ್ನ ಮಾಡ್ತಾರೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ವೇಣಾ, ಇದು ಅಸಹಜ ಲೈಂಗಿಕ ಪ್ರಕ್ರಿಯೆ ಆಗಿರೋದ್ರಿಂದಾಗಿ ಅವರ ಮೇಲೆ ಆರೋಪ ಈಗ ಸದ್ಯಕ್ಕೆ ಇದೆ. ಸೊ ಆ ಕಾರಣಕ್ಕಾಗಿ ಈ ಟೆಸ್ಟ್ಗಳು ಏನಿರುತ್ತೆ, ವೈದ್ಯಕೀಯ ಟೆಸ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ತೆಗೆದುಕೊಳ್ಳುವಂತಹ ಸ್ಯಾಂಪಲ್ ಇರಬಹುದು, ಆ ಸ್ಯಾಂಪಲ್ ಗಳಲ್ಲಿ ಮಾಡಿದಂತಹ ಟೆಸ್ಟ್ ಅಲ್ಲಿ ಬಂದಂತಹ ವರದಿ ಕೂಡ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ. ಈ ಕಾರಣಕ್ಕಾಗಿ ನಿನ್ನೆ ಸಂತ್ರಸ್ತನ ಮೆಡಿಕಲ್ ಚೆಕ್ ಅನ್ನ ಮಾಡಿದ್ರು. ಇವತ್ತು ಸೂರಜ್ ರೇವಣ್ಣ ಅವರ ಮೆಡಿಕಲ್ ಚೆಕಪ್ ಅನ್ನ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ವೈದ್ಯರು ಮಾಡ್ಕೊಂಡಿದ್ದಾರೆ. ಆದ್ರೆ ಇನ್ನೂ ಕೂಡ CID ವಶಕ್ಕೆ ಕೊಟ್ಟಿಲ್ಲ ಸೂರಜ್ ರೇವಣ್ಣ ಅವರನ್ನ. ಸದ್ಯಕ್ಕೆ ಸೂರಜ್ ರೇವಣ್ಣ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅವರನ್ನ ಇವತ್ತು ಓಪನ್ ಕೋರ್ಟ್ ನಲ್ಲಿ CID ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. CID ಅವರು ಸೂರಜ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದ ನಂತರ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ. ಅದಕ್ಕೂ ಮುಂಚೆ ಅವರಿಗೆ ನಾರ್ಮಲ್ ಚೆಕಪ್ ಅನ್ನ ಈಗ ಆಲ್ರೆಡಿ ಹಾಸನದಲ್ಲಿ ಮಾಡಿಸಲಾಗಿದೆ. ಈಗ CID ವಶಕ್ಕೆ ಪಡೆದ ನಂತರ ಕೋರ್ಟ್ ಇಂದಲೂ ಕೂಡ ಸಾಕಷ್ಟು ಅನುಮತಿಯನ್ನ ಪಡೆದುಕೊಳ್ಬೇಕಾಗತ್ತೆ. ಅವರಿಗೆ DNA ಟೆಸ್ಟ್ ಇರಬಹುದು, ಅದರ ಜೊತೆಗೆ ಗುಪ್ತಾಂಗಕ್ಕೆ ಸಂಬಂಧಪಟ್ಟಂತಹ ಹಲವು ಟೆಸ್ಟ್ ಗಳನ್ನ ಮಾಡಬೇಕಾಗತ್ತೆ. ಈ ಕಾರಣಕ್ಕಾಗಿ ಕೋರ್ಟ್ ನಿಂದ ಪರ್ಮಿಷನ್ ತೆಗೆದುಕೊಂಡು ಬಂದ ನಂತರ ಬೋರಿಂಗ್ ನ ಆಸ್ಪತ್ರೆ ವೈದ್ಯರು ಅವರಿಗೆ ಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ನಿನ್ನೆ ಸಂತ್ರಸ್ತನಿಗೆ 15ಕ್ಕೂ ಹೆಚ್ಚು ಟೆಸ್ಟ್ ಗಳನ್ನ ಮಾಡಿದ್ದಾರೆ. ಬೇರೆ ಬೇರೆ ಮಾದರಿಯ ಸ್ಯಾಂಪಲ್ ಗಳನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಉಗುರಿರಬಹುದು, ಕೂದಲಿರಬಹುದು, ಈ ರೀತಿಯಾಗಿ ಸ್ಯಾಂಪಲ್ ಗಳನ್ನ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಈಗ ಸೂರಜ್ ರೇವಣ್ಣ ಅವ್ರಿಗೂ ಕೂಡ ಸಾಕಷ್ಟು ಟೆಸ್ಟ್ ಅನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಅದಕ್ಕೂ ಇದಕ್ಕೂ ಅದರಲ್ಲಿ ಬಂದಂತಹ ವರದಿ ಇರಬಹುದು, ಸಂತ್ರಸ್ತನಿಂದ ತೆಗೆದುಕೊಂಡಂತಹ ಸ್ಯಾಂಪಲ್ಸ್ ಏನಿರುತ್ತೆ ಅದರಿಂದ ಬಂದಂತಹ ವರದಿ ಮತ್ತು ಸೂರಜ್ ರೇವಣ್ಣ ಅವರಿಂದ ತೆಗೆದುಕೊಂಡಂತಹ ಸ್ಯಾಂಪಲ್ ನಲ್ಲಿ ಬಂದಂತಹ ವರದಿಯನ್ನ ಕಂಪೇರ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದು ನಿಜಕ್ಕೂ ಕೂಡ ಅಸಹಜ ಲೈಂಗಿಕ ಪ್ರಕ್ರಿಯೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಆ ವರದಿಯಲ್ಲಿ ಗೊತ್ತಾಗುತ್ತೆ. ವರದಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾರಣಕ್ಕಾಗಿ ಈಗ ಆಲ್ರೆಡಿ ಹಲವು ಟೆಸ್ಟ್ ಗಳನ್ನ ಮಾಡೋದಕ್ಕೆ ವೈದ್ಯರು ಕೂಡ ಮುಂದಾಗಿದ್ದಾರೆ. ವೈದ್ಯರಿಗೆ ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಸಾಕಷ್ಟು ಮನವಿಯನ್ನ ಸಲ್ಲಿಸಿದ್ರು. ನಿನ್ನೆ ರಾತ್ರಿ ಅವರಿಗೆ ಮೇಲ್ ಬಂದಂತ ಸಂದರ್ಭದಲ್ಲಿ ಬೆಳಗ್ಗೆ 10:30ಕ್ಕೆ ನಿಮ್ಮ ಆಸ್ಪತ್ರೆಗೆ ನಾವು ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಬರ್ತೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಇನ್ನೂ ಕೂಡ ಸೂರಜ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯದ ಹಿನ್ನೆಲೆ CID ಅವರು ಸಂಜೆ ಅಥವಾ ನಾಳೆ ಬರುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಇನ್ನೂ ಕೂಡ ವೈದ್ಯರು CID ಇಂದ ಯಾವ್ದಾದ್ರು ಮೆಸೇಜ್ ಬರುತ್ತಾ ಅಥವಾ ಮಾಹಿತಿ ಬಂದ್ರೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ಳೋದಿಕ್ಕೆ ಈಗ ಆಲ್ರೆಡಿ ತಯಾರಿಯನ್ನ ನಡೆಸಿದ್ದಾರೆ. ಅದರ ಜೊತೆಗೆ CID ಎಷ್ಟು ಗಂಟೆಗೆ ಕರ್ಕೊಂಡು ಬರುತ್ತೆ ಅನ್ನುವಂತಹ ನಿಖರ ಮಾಹಿತಿ ಸದ್ಯಕ್ಕಂತೂ ಇನ್ನು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಇಲ್ಲ. ಆದ್ರೆ ನಿನ್ನೆ ರಾತ್ರಿ ಕೊಟ್ಟಂತಹ ಮಾಹಿತಿಯ ಪ್ರಕಾರ ಇವತ್ತು ಬೆಳಗ್ಗೆ 10:30ಕ್ಕೆ ಕರ್ಕೊಂಡು ಬರ್ತೀವಿ ಅಂತ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ರು ವೀಣಾ. ಎಸ್, ಥ್ಯಾಂಕ್ ಯು ವಿದ್ಯಾ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.